ವಯನಾಡಿನ ಮಂಡಕೈನಲ್ಲಿ ಏನು ಭೂಕುಸಿತ ಸಂಭವಿಸಿ ಇವತ್ತಿಗೆ 3 ದಿನ ಕಳೀತಾ ಬಂತು. 3ನೇ ದಿನವೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಮೃತದೇಹಗಳನ್ನು ತೆಗೆಯುವಂತ ಕೆಲಸ ಕೂಡ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಚೂರ್ಲಮಲೆ ಎಂಬ ಒಂದು ಸ್ಥಳದಲ್ಲಿ ಏನು MEG ಅವರೊಂದು ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸದ್ಯ ಆ ಸ್ಥಳದಲ್ಲಿ ನಾನಿದ್ದೀನಿ. ನೀವು ಈ ಒಂದು ಸ್ಥಳ ನೋಡ್ತಾ ಇರಬಹುದು. ಇದು ಚೂರ್ಲಮಲೆಯ ಶಾಲೆಯ ಸಮೀಪ ಇರತಕ್ಕಂತ ಸ್ಥಳ. ಇಲ್ಲಿ ದೇವಸ್ಥಾನ ಮತ್ತು ಶಾಲೆ ಇತ್ತು. ಆ ಸಮೀಪದಲ್ಲಿ ಇದ್ದಂತಹ ಒಂದು ಸಣ್ಣ ಹೊಳೆಗೆ ಒಂದು ಸೇತುವೆ ಇತ್ತು. ಆ ಸೇತುವೆ ಕೊಚ್ಚಿ ಹೋದ ಪರಿಣಾಮವಾಗಿ ಇದೀಗ MEG ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ ಸದಸ್ಯರು ಏನಿದ್ದಾರೆ, ಅಂದ್ರೆ ಆರ್ಮಿಯ ಆ ಪಡೆ ಏನಿದೆ, ಅವರು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಸುಭದ್ರವಾಗಿರ್ತಕ್ಕಂತಹ ಒಂದು ಬ್ರಿಡ್ಜ್ ನ ನಿರ್ಮಾಣ ಇಲ್ಲಿ ನಡೀತಾ ಇದೆ. ಅದರ ಕಬ್ಬಿಣದ ಗಾತ್ರಗಳನ್ನೇ ನಾವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಷ್ಟೊಂದು ಗಟ್ಟಿಮುಟ್ಟಾದ ಒಂದು ಬ್ರಿಡ್ಜ್ ಅನ್ನ ಇಲ್ಲಿ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 90 ಮೀಟರ್ಗೂ ಹೆಚ್ಚು ಉದ್ದದ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಚೂರ್ಲಮಲೆಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕನೆಕ್ಟ್ ಮಾಡೋದಕ್ಕೆ ಈ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಈ ಬ್ರಿಡ್ಜ್ ನ ಸಾಮರ್ಥ್ಯವನ್ನ ನೋಡೋದಾದ್ರೆ 45ಕ್ಕೂ ಅಧಿಕ ಟನ್ಗಳ ಒಂದು ಸಾಮರ್ಥ್ಯವನ್ನ, ಒಂದು ಸಮಯದಲ್ಲಿ 45ಕ್ಕೂ ಅಧಿಕ ಟನ್ಗಳ ಒಂದು ಸಾಮರ್ಥ್ಯವನ್ನ ಈ ಒಂದು ಬ್ರಿಡ್ಜ್ ಹೊಂದಿರತಕ್ಕಂಥದ್ದು. ಹೀಗಾಗಿ 100ಕ್ಕೂ ಅಧಿಕ MEG ತಂಡದ ಏನೊಂದು ನುರಿತರಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಬ್ರಿಡ್ಜ್ ನ ನಿರ್ಮಾಣ ಕಾರ್ಯದಲ್ಲಿ ಸದ್ಯ ನಿರತ ಆಗಿರ್ತಕ್ಕಂಥದ್ದು. ಇನ್ನು ಕೆಲವು ಗಂಟೆಗಳಲ್ಲಿ ಈ ಬ್ರಿಡ್ಜ್ ಕೂಡ ಉದ್ಘಾಟನೆ ಆಗುತ್ತೆ. ಉದ್ಘಾಟನೆ ಅಂದ್ರೆ ಈ ಒಂದು ಬ್ರಿಡ್ಜ್ ಅನ್ನ ಓಪನ್ಲಿ ಪಬ್ಲಿಕ್ಗೆ, ಜೊತೆಗೆ ಇಲ್ಲಿ ಸೇನಾ ಕಾರ್ಯಾಚರಣೆಯಲ್ಲಿ ತೊಡಗಿರೋರ್ಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಹೀಗಾಗಿ ಈ ಒಂದು ಬ್ರಿಡ್ಜ್ ನ ಕಾರ್ಯಾಚರಣೆ ತ್ವರಿತವಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಬ್ರಿಡ್ಜ್ ನ ಜೊತೆಗೆ ಪಕ್ಕದಲ್ಲೇ ಮತ್ತೊಂದು ಕಾಲು ಹಾದಿಯನ್ನು ಕೂಡ ಆರ್ಮಿಯ ತಂಡ ಮಾಡಿರ್ತಕ್ಕಂಥದ್ದು. ಅದು ಕೂಡ ಸದ್ಯದ ಮಟ್ಟಿಗೆ ತಿರುಗಾಟವನ್ನು ನಡೆಸೋದಕ್ಕೆ ಆ ಒಂದು ಸಣ್ಣದಾದ ಒಂದು ಬ್ರಿಡ್ಜ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಭಾಗದಿಂದ ಮೇಲ್ಭಾಗದಲ್ಲಿ ಮಂಡಕೈನಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಾಚರಣೆಗೆ ಬೇಕಾದಂತಹ ಆಹಾರ ಪದಾರ್ಥಗಳಿರ್ಬೋದು ಅಥವಾ ಅಲ್ಲಿಂದ ಆ ಬಾಡಿಯನ್ನ ತರೋದಾಗಿರ್ಬೋದು, ಇಂತಹ ಒಂದು ಕೆಲಸಗಳಿಗೆ ಆ ಬ್ರಿಡ್ಜ್ ಅನ್ನ ಬಳಸ್ಕೊಳ್ಳಲಾಗ್ತದೆ. ಇನ್ನು ಬೃಹತ್ತಾದ ಎಸ್ಕಲೇಟರ್ ಏನಿದಾವೆ, ಹಿಟಾಚಿಗಳೇನಿದಾವೆ, ಅವುಗಳನ್ನ ಬಳಸಿ ಆ ಒಂದು ಸೇತುವೆಯನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತೆ ಮಾಡಿ ನಂತರ ಅವುಗಳನ್ನ ನೀಟಾಗಿ ಲಾಕ್ ಮಾಡಿ ಆ ಒಂದು ಬ್ರಿಡ್ಜ್ ಅನ್ನ ನಿರ್ಮಾಣ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಆ ಭಾಗದಲ್ಲಿ ನೋಡ್ತಾ ಇದ್ರೆ ಅದು ಮಂಡಕೈಗೆ ಹೋಗುವಂತಹ ಪ್ರದೇಶ. ಆ ಪ್ರದೇಶಕ್ಕೆ ಮೇಲ್ಭಾಗದಲ್ಲಿ ಏನು ಸಾಕಷ್ಟು ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. ಅಲ್ಲಿನ ಮೃತದೇಹಗಳ ಹುಡುಕಾಟದ ಕಾರ್ಯ ಇನ್ನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಹೊಳೆ ಕೂಡ ತುಂಬಾ ರಭಸದಿಂದ ಹರಿತಾ ಇದೆ. 3 ದಿನಗಳು ಈಗಾಗಲೇ ಕಳೆದಿವೆ. ಹತ್ತತ್ರ 200ಕ್ಕೂ ಮೃತದೇಹಗಳು ಈಗಾಗಲೇ ಸಿಕ್ಕಿವೆ. ಮತ್ತಷ್ಟು ಹೆಚ್ಚಿನ ಮೃತದೇಹಗಳು ಇರೋದ್ರಿಂದ ಆ ಒಂದು ಮೃತದೇಹಗಳ ಹುಡುಕಾಟದಲ್ಲಿ ಮೇಲ್ಭಾಗದಲ್ಲಿ ಮಂಡಕೈ ಪ್ರದೇಶದಲ್ಲಿ ಒಂದು ಶೋಧ ಕಾರ್ಯವನ್ನು ಕೂಡ ಸೇನಾ ಪಡೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಚೂರ್ಲಮಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.